ನೆಕ್ಸ್ಟ್ ಈಗ ನೇಚರ್ ಆಫ್ ಲರ್ನಿಂಗ್. ಸೊ ಲರ್ನಿಂಗಿನ ನೇಚರ್ ಏನು ಅಂತೆ. ಸೊ ನೇಚರ್ ಆಫ್ ಲರ್ನಿಂಗ್. ಸೊ ಲರ್ನಿಂಗಲ್ಲಿ ಸೊ ಫಸ್ಟ್ ಆಸ್ ಐ ಟೋಲ್ಡ್ ದ ಬಿಹೇವಿಯರಲ್ ಚೇಂಜ್ ಶುಡ್ ಬಿ ಪರ್ಮನೆಂಟ್. ಏನೇ ಬಿಹೇವಿಯರಲ್ ಚೇಂಜಸ್ ಇದ್ರೂ ಕೂಡ ಅದು ಪರ್ಮನೆಂಟ್ ಬಿಹೇವಿಯರ್ ಆಗಿರಬೇಕು. ಅಂಡ್ ದ ಸೆಕೆಂಡ್ ಒನ್ ಈಸ್ ಇಟ್ ಶುಡ್ ನಾಟ್ ಬಿ ಟೆಂಪರರಿ. ಟೆಂಪರರಿ ಬಿಹೇವಿಯರಲ್ ಚೇಂಜಸ್ ಅನ್ನು ನಾವು ವಿ ವೋಂಟ್ ಕಾಲ್ ದಟ್ ಆಸ್ ಎ ಲರ್ನಿಂಗ್. ಅದಾದ್ಮೇಲೆ ಏನಂದರೆ ಬೇಸಿಕಲಿ ಏನಿರಬೇಕು, ಬಿಹೇವಿಯರ್ ಚೇಂಜ್ ಇರಬೇಕು, ಅಥವಾ ನಾವೇನಂತ ಕರಿತೀವಿ ಚೇಂಜ್ ಇನ್ ಬಿಹೇವಿಯರ್ ಅಂತ ಕರಿತೀವಿ. ಇದು ಬೇಸಿಕ್ ಥಿಂಗ್. ಈಗ ನಮಗೆ ದ ಕ್ವಶನ್ ವಿಲ್ ಅರೈಸ್ ವೆದರ್ ಇಟ್ ಈಸ್ ಎ ಕಂಪ್ಲೀಟ್ ಚೇಂಜ್ ಆರ್ ದ ಪಾರ್ಷಿಯಲ್ ಚೇಂಜ್. ಸೊ ಪಾರ್ಷಿಯಲ್ ಚೇಂಜು ಕೂಡ ನಮಗೆ ಲರ್ನಿಂಗ್ ಅಂತೇಳಿ ಕರಿತೀವಿ, ಪಾರ್ಷಿಯಲ್ change. So these are some of the nature of learning. So ನಾನು ಫಸ್ಟ್ ಹೇಳ್ದಂಗೆ ಲರ್ನಿಂಗ್ ಶುಡ್ ಬಿ ಎ ಪರ್ಮನೆಂಟ್ ಚೇಂಜ್. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತೀರಿ, ಪ್ರಿನ್ಸಿಪಲ್ ಏನು ನಿಮಗೆ ಬೈತಾರೆ, ಅವಾಗ ಬೈದಾಗ ನಿಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ. ಹೊರಗೆ ಬಂದ ತಕ್ಷಣ ಮತ್ತೆ ಮುಂಚೆ ಹೆಂಗಿದ್ರು ಹಂಗೆ ಇರ್ತೀರಿ ಅಲ್ಲ. ಸೊ ಇಲ್ಲಾಂದರೆ ಕ್ಲಾಸಲ್ಲಿ ಏನು ಮಾಡ್ತೀವಿ ನಾವು, ನಿಮಗೆ ಸೊ ಭಾಳ ಓದಬೇಕು, ತುಂಬ ಓದಬೇಕು ಅಂತ ನಾವು ಹೇಳ್ತೀವಿ. ಅವಾಗ ಇಲ್ಲ ಸರ್ ಹೇಳ್ತಾ ಇದ್ದಾರೆ ನಾವೆಲ್ಲ ಓದಬೇಕು ಅಂತ ಅಂದ್ಕೊತೀವಿ. ಅದಾದಮೇಲೆ ನಾವು ಹೊರಗೆ ಹೋದ ತಕ್ಷಣ, ನೀವು ಕ್ಲಾಸಿಂದ ಹೊರಗೆ ಹೋದ ತಕ್ಷಣ ಏನು ಮಾಡ್ತೀರಿ, ಮುಂಚೆ ಹೆಂಗೆ ಬಿಹೇವಿಯರ್ ಇರುತ್ತೋ ಅದನ್ನೇ ಮಾಡ್ತೀವಿ. ಆ ಥರ ಟೆಂಪರರಿ ಬಿಹೇವಿಯರ್ ಇರೋಂಗಿಲ್ಲ. ಸೊ ಇಟ್ ಶುಡ್ ಬಿ ಎ ಪರ್ಮನೆಂಟ್ ಒನ್. ಬಿಹೇವಿಯರಲ್ ಚೇಂಜು ಪರ್ಮನೆಂಟ್ ಆಗಿರಬೇಕು. ಸೊ ನೆಕ್ಸ್ಟು ಇಟ್ ಶುಡ್ ನಾಟ್ ಬಿ ಎ ಟೆಂಪರರಿ. ನಾನು ಹಿಂದೆ ಹೇಳ್ದಂಗೆ ಟೆಂಪರರಿ ಚೇಂಜಸ್ ಇನ್ ಬಿಹೇವಿಯರ್ ವಿಲ್ ನೆವರ್ ಬಿ ದ ಲರ್ನಿಂಗ್. ಅದು ಲರ್ನಿಂಗ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೆಕ್ಸ್ಟ್ ಬೇಸಿಕಲಿ ನಾವು ಲರ್ನಿಂಗ್ ಅಂದರೆ ಏನಂತ ಹೇಳ್ತೀವಿ, ಬಿಹೇವಿಯರ್ ಚೇಂಜ್ ಅಂತ ಹೇಳ್ತೀವಿ. ಬಿಹೇವಿಯರ್ ಚೇಂಜನ್ನೇ ನಾವೇನಂತ ಕರಿತೀವಿ, ಲರ್ನಿಂಗ್ ಅಂತೇಳಿ ಕರಿತೀವಿ. ಹಾಗಾಗಿ there should be a behavioral change. And partial change in behavior is also considered as a learning. ಅದು ಫುಲ್ ಪೂರ್ತಿ ಬಿಹೇವಿಯರಲ್ ಚೇಂಜ್ ಆಗಲೇಬೇಕು ಅಂತೇನಿಲ್ಲ. ಸೊ ಸಮ್ ಪಾರ್ಟು ಅಥವಾ ಸಮ್ ಪೋರ್ಷನ್ ಬಿಹೇವಿಯರಲ್ ಚೇಂಜ್ ಆದರೂ ಕೂಡ ದಟ್ ವಿ ವಿಲ್ ಕಾಲ್ ಆಸ್ ಎ ಲರ್ನಿಂಗ್. ಇದು ಸೊ ನೇಚರ್ ಆಫ್ ಲರ್ನಿಂಗ್. ಸೊ ನೆಕ್ಸ್ಟ್ ನಮಗೆ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಬರುತ್ತೆ. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್. ಸೊ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಅಲ್ಲಿ ನಮಗೆ ಫಸ್ಟ್ ಬರ್ತಕ್ಕಂಥದ್ದು ರೀಇನ್ಫೋರ್ಸ್ಮೆಂಟ್. ಸೊ ರೀಇನ್ಫೋರ್ಸ್ಮೆಂಟ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್. ಅದಾದಮೇಲೆ ಸೆಕೆಂಡ್ ಒನ್ ಏನಿರುತ್ತೆ, ಮೋಟಿವೇಶನ್ ಇರುತ್ತೆ. ಸೊ ಮೋಟಿವೇಶನ್ ಒಂದು ಲರ್ನಿಂಗಿನ ಪ್ರಿನ್ಸಿಪಲ್. ಸೊ ನೆಕ್ಸ್ಟ್ ಒನ್ನು ದರ್ ವಿಲ್ ಬಿ ಕ್ಯೂಸ್. ಅಂದರೆ ಕ್ಯೂ ಇರ್ತದಲ್ವ, ಅಂದರೆ ಕ್ಲೂ ಕೊಡೋದಿರ್ತದಲ್ಲ, ಅದನ್ನು ನಾವು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿನ್ಸಿಪಲ್. ಸೊ ಇಲ್ಲಿ ಇವು ಮೂರನ್ನು ನಾವು ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಅಂತೇಳಿ ಕರಿತೀವಿ. ಸೊ ಮೊದಲನೇದಾಗಿ ರೀಇನ್ಫೋರ್ಸ್ಮೆಂಟ್. ಸೊ ರೀಇನ್ಫೋರ್ಸ್ಮೆಂಟ್ ಅಂದರೆ ರೀಇನ್ಫೋರ್ಸ್ಮೆಂಟ್ ಅಂದರೆ ನಾವೇನಂತ ಕರಿತೀವಿ ಅಂದರೆ ಅಡಿಷನ್ಸ್ ಟು ದ ಎಕ್ಸಿಸ್ಟಿಂಗ್. ಇವೆರಡು ಆಮೇಲೆ ನೋಡೋದಂದರೆ ರೀಇನ್ಫೋರ್ಸ್ಮೆಂಟ್ ಅಂದರೆ ಏನು, ಅಡಿಷನ್ಸ್ ಟು ದ ಎಕ್ಸಿಸ್ಟಿಂಗ್. ಸೊ ಅಡಿಷನ್ಸ್ ಟು ದ ಎಕ್ಸಿಸ್ಟಿಂಗ್ ಅಂದರೆ ಈಗ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇರ್ತದೆ ನಿಮಗೆ. ಸೊ ಅಟ್ ಪ್ರೆಸೆಂಟ್ ಯು ಹ್ಯಾವ್ ಎ ಸಮ್ ಲೆವೆಲ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಅಂದರೆ ಬರೀ ಓದೋದು ಅಂತಲ್ಲ, ಯಾವುದಕ್ಕೂ ಸಂಬಂಧಪಟ್ಟಿರೋದಾಗಿರ್ಬೋದು, ಆಯಿತಾ. ಸೊ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇರುತ್ತೆ. ಸೊ ಆ ಎಕ್ಸಿಸ್ಟಿಂಗ್ ನಾಲೆಡ್ಜಿಗೆ ಅಡಿಷನ್ಸ್ ಆಗುತ್ತೆ. ಆ ಎಕ್ಸಿಸ್ಟಿಂಗ್ ನಾಲೆಡ್ಜಿಗೆ ಏನಾಗುತ್ತೆ, ಅಡಿಷನ್ಸ್ ಆಗುತ್ತೆ ಅಥವಾ ಆ್ಯಡ್ ಆಗುತ್ತೆ, ಆಯಿತಾ. ಆ ಆ್ಯಡ್ ಆಗೋ ಪ್ರೊಸೆಸ್ ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ, ಸೊ ರೀಇನ್ಫೋರ್ಸ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಈ ರೀಇನ್ಫೋರ್ಸ್ಮೆಂಟು ತುಂಬ ಇಂಪಾರ್ಟೆಂಟು ಲರ್ನಿಂಗಲ್ಲಿ. ಯಾಕಂದರೆ ನಮಗೆ there is a behavioral change only when there is a reinforcement. ಹೌದಾ. ಸೊ ನಮಗೆ ರೀಇನ್ಫೋರ್ಸ್ಮೆಂಟ್ ಇದ್ದರೆ ಮಾತ್ರ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ, ಇಲ್ಲಾಂತಂದರೆ ನಮಗೆ ಬಿಹೇವಿಯರಲ್ ಚೇಂಜಸ್ಸು ಆಗೋದಿಲ್ಲ. ಸೊ ರೀಇನ್ಫೋರ್ಸ್ಮೆಂಟಲ್ಲಿ ನಮಗೆ
ಇನ್ಫೋರರ್ ಅಂದರೆ ಇನ್ಫೋರ್ಸ್ಮೆಂಟ್ ಇರ್ತದೆ. ಇನ್ಫೋರರ್, ಇನ್ನೊಂದು ಇನ್ಫೋರ್ಸ್ಮೆಂಟ್. ಸೊ ಇನ್ಫೋರರ್ ಮತ್ತೆ ಇನ್ಫೋರ್ಸ್ಮೆಂಟ್ ಅಂತ ಬರುತ್ತೆ. ಸೊ ಇದರಲ್ಲಿ ಇನ್ಫೋರ್ಸ್ಮೆಂಟ್ ಅಲ್ಲಿ ಪ್ರೈಮರಿ ಇನ್ಫೋರ್ಸ್ಮೆಂಟ್ ಮತ್ತೆ ಸೆಕೆಂಡರಿ ಇನ್ಫೋರ್ಸ್ಮೆಂಟ್ ಅಂತ ನಮಗೆ ಬರುತ್ತೆ. ಸೊ ಪ್ರೈಮರಿ ಇನ್ಫೋರ್ಸ್ಮೆಂಟ್ ಮತ್ತೆ ಸೆಕೆಂಡರಿ ಇನ್ಫೋರ್ಸ್ಮೆಂಟ್. ಸೊ ಇನ್ಫೋರರ್ ಮತ್ತೆ ಇನ್ಫೋರ್ಸ್ಮೆಂಟ್. ಸೊ ಇನ್ಫೋರರ್ ಮೀನ್ಸ್ ದ ಬೇಸಿಕ್ ಸಿಚುಯೇಷನ್. ಸೊ ಒಂದು ನಮ್ಮ ನಾಲೆಡ್ಜಿಗೆ ಅಂದರೆ ನಮ್ಮ ನಾಲೆಡ್ಜಿಗೆ ಅಡಿಷನ್ಸ್ ಆಗ್ತಕ್ಕಂಥ ಅಥವಾ ನಮ್ಮ ನಾಲೆಡ್ಜಿಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಯಾವುದೇ ಒಂದು ಸಿಚುಯೇಷನ್ ಬಂತು ಅಂತೇಳಿದ್ರೆ ಅದನ್ನು ನಾವು ಇನ್ಫೋರರ್ ಅಂತ ಕರಿತೀವಿ, ಆಯಿತಾ. ಸೊ ಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಅದರಿಂದ ಆದಂಥ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ಅದು ಇನ್ಫೋರ್ಸ್ಮೆಂಟ್. ಇಲ್ಲಿ ಪ್ರೈಮರಿ ಇನ್ಫೋರ್ಸ್ಮೆಂಟು ಸೆಕೆಂಡರಿ ಇನ್ಫೋರ್ಸ್ಮೆಂಟು ಇದೆ. ನಮಗೆ ಪ್ರೈಮರಿ ಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ಆಸ್ ಎ ನೇಮ್ ಇಂಡಿಕೇಟ್ಸ್ ಇಟ್ ಇಸ್ ದ ಬೇಸಿಕ್ ಪಾರ್ಟ್. ಸೊ ಫಸ್ಟ್ ಸ್ಟೇಜು. ಈಗ ನಾವು ಏನದು ನಮ್ಮ ಸರ್ ಓದು ಅಥವಾ ಚೆನ್ನಾಗಿ ಓದು ಜಾಸ್ತಿ ಓದು ಅಂದರು ಅಂದ ತಕ್ಷಣ ನಾವು ಓದ್ತೀವಲ್ವಾ, ಓದಬೇಕು ಅಂತ ಅಂದ್ಕೊತೀವಿ. ಆ ಸಂದರ್ಭ ಐತಲ್ಲ, ಅವರು ಚೆನ್ನಾಗಿ ಓದು ಅಂತ ಹೇಳಿದರು ಅನ್ನೋದಿದೆಯಲ್ಲ ಆ ಸಂದರ್ಭ, ಅದು ಪ್ರೈಮರಿ, ಆಯಿತಾ. ಅದಾದಮೇಲೆ ನಿಮ್ಮ ಬಿಹೇವಿಯರಲ್ ಚೇಂಜ್ ಆಗಿ ಓದಿದರೆ ಅದು ಸೆಕೆಂಡರಿ, ಆಯಿತಾ. ಸೊ ಹೇಳೋದು ಪ್ರೈಮರಿ, ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಸೆಕೆಂಡ್. ಸೊ ದಿಸ್ ಈಸ್ ಅಬೌಟ್ ದ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್. ಅದಿರೋ ಇನ್ಫೋರ್ಸ್ಮೆಂಟ್. ಸೊ ಸೆಕೆಂಡ್ ಒನ್ನು ಮೋಟಿವೇಶನ್ ಅಂತ ಹೇಳ್ತೀನಿ. ಸೊ motivation, you are all know that. So motivation means the process of inspiring or the process of stimulating ಅಲ್ಲ. ಸೊ ಒಬ್ಬ ವ್ಯಕ್ತಿನ ಸ್ಟಿಮ್ಯುಲೇಟ್ ಮಾಡೋದು ಅಥವಾ ಒಬ್ಬ ವ್ಯಕ್ತಿನ ಇನ್ಸ್ಪೈರ್ ಮಾಡೋದು ಅಥವಾ ಒಬ್ಬ ವ್ಯಕ್ತಿನ ಮೋಟಿವೇಟ್ ಮಾಡೋದು ಅಥವಾ ಒಬ್ಬ ವ್ಯಕ್ತಿನ ಜಾಸ್ತಿ ವರ್ಕ್ ಮಾಡೋ ರೀತಿಯಲ್ಲಿ ಅಥವಾ ಎಫರ್ಟ್ ಹಾಕೋ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರೊಸೆಸನ್ನು ನಾವೇನಂತ ಕರಿತೀವಿ, ಮೋಟಿವೇಶನ್ ಅಂತೇಳಿ ಕರಿತೀವಿ. ಸೊ ಮೋಟಿವೇಶನ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್. ಅಂದರೆ ಲರ್ನಿಂಗಲ್ಲಿ ಮೋಟಿವೇಶನ್ ಯಾಕೆ ಬರುತ್ತೆ ಅಂತೇಳಿದರೆ, ವೆನ್ ದ ಪರ್ಸನ್ ಮೋಟಿವೇಟೆಡ್ ದೆನ್ ಓನ್ಲಿ ವಿಲ್ ಚೇಂಜ್ ಇನ್ ಹಿಸ್ ಬಿಹೇವಿಯರ್. ಸೊ ಏನಂದರೆ ಅವ್ರು ಏನಾದರೂ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಸಿಚುಯೇಷನ್ನಿಂದ ಅವರಿಗಾದಂಥ ಎಕ್ಸ್ಪೀರಿಯನ್ಸಿಂದ ಅವ್ರೇನಾದರೂ ಮೋಟಿವೇಟ್ ಆದರು ಅಂತೇಳಿದ್ರೆ, ಆ ಮೋಟಿವೇಟ್ ಆದರೆ ಮಾತ್ರನೇ ಬಿಹೇವಿಯರಲ್ ಚೇಂಜ್ ಇರ್ತದೆ. ಸೊ ಬಿಹೇವಿಯರಲ್ ಚೇಂಜ್ ಇದ್ದಾಗ ಮಾತ್ರನೇ ನಾವೇನಂತ ಕರಿತೀವಿ, ಅದನ್ನು ಲರ್ನಿಂಗ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಲರ್ನಿಂಗ್ ಅಂತ ಅದನ್ನು ಕರೆಯೋದಕ್ಕೆ ಆಗೋದು. ಸೊ ದಿಸ್ ಈಸ್ ದ ಒನ್. ಅಂಡ್ ದ ನೆಕ್ಸ್ಟ್ ಈಸ್ ಕ್ಯೂಸ್. ಇವು ಏನಂದರೆ ಇಂಟಿಮೇಷನ್ಸ್ ಅಂತ ಕರಿತೀವಿ ಅಥವಾ ಹಿಂಟ್ಸ್ ಅಂತ ಕರಿತೀವಿ. ನಮಗೆ ಹಿಂಟ್ಸ್. ಸೊ ಹಿಂಟ್ಸ್ ಅಂದರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಹಿಂಟ್ ಕೊಡೋದು ಅಂತ ನಾವು ಮಾತಾಡ್ತಿರ್ತೀವಲ್ಲ, ಸೊ ಹಿಂಟ್ಸ್ ಇರುತ್ತೆ. ನಾವು ಏನೇ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತೇಳಿದ್ರೆ ಅದರಲ್ಲಿ ವಿ ಕ್ಯಾನ್ ಐಡೆಂಟಿಫೈ ಆರ್ ವಿ ಕ್ಯಾನ್ ಟೇಕ್ ಅಥವಾ ಆರ್ ವಿ ಕ್ಯಾನ್ ಒಬ್ಟೈನ್ ಸಮ್ ಆಫ್ ದ ಹಿಂಟ್ಸ್. ಸೊ ಇದ್ರ ಬೇಸಿಸ್ ಮೇಲೂ ಕೂಡ ದೇರ್ ವಿಲ್ ಬಿ ಬಿಹೇವಿಯರಲ್ ಚೇಂಜ್. ಸೊ ಇಷ್ಟು ನಮಗೆ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಲರ್ನಿಂಗ್. ಸೊ ನೆಕ್ಸ್ಟ್ ಪಾರ್ಟ್ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಥಿಯರೀಸ್ ಆಫ್ ಲರ್ನಿಂಗ್. So the theories of learning, we can start. So theories of learning. So theories of learning alli there are different psychologists who are suggested the different theories. So different psychologists are suggested the different theories. So ಆ ಎಲ್ಲ theories ಅನ್ನು ನಾವು ನೋಡ್ತಾ ಹೋದರೆ we can know that how the learning will take place or how the behavioral changes will take place. ಸೊ ಅದರಲ್ಲಿ ಮೊದಲನೇ ಥಿಯರಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಸೊ ಸೆಕೆಂಡ್ ಒನ್ ಈಸ್ ಒಪೆರೆಂಟ್ ಕಂಡೀಷನಿಂಗ್ ಥಿಯರಿ. ಅದ ಕೆಲವೊಬ್ರು ಏನಂದರೆ ಆಪರೆಂಟ್ ಅಂತನೂ ಅಂತಾರೆ.
ಸೊ ಈಗ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಅಂತಲೂ ಕರೀತಾರೆ. ಸೊ ನಾನು ಐ ವಿಲ್ ಪ್ರೊನೌನ್ಸ್ ಆಸ್ ಎ ಆಪರೆಂಟ್ ಕಂಡೀಷನಿಂಗ್ ಥಿಯರಿ. ಸೊ ಅದಾದಮೇಲೆ ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ ಅಂತ. ಕಾಗ್ನೇಟಿವ್ ಲರ್ನಿಂಗ್ ಥಿಯರಿ. ಸೊ ನೆಕ್ಸ್ಟ್ ಒನ್ನು ಸೋಷಿಯಲ್ ಲರ್ನಿಂಗ್ ಥಿಯರಿ. Social learning theory. These are all the major theories. So these are the major theories we can identify under the theories of learning. So ಒಂದು classical conditioning theory, ಇನ್ನೊಂದು operant conditioning theory, ಇನ್ನೊಂದು cognitive learning theory, ಇನ್ನೊಂದು social learning theory. So ಇಲ್ಲಿ ನಮಗೆ just we can continue. ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಫಸ್ಟ್ನೇದು ಕ್ಲಾಸಿಕಲ್ ಕಂಡೀಷನಿಂಗ್ ಅಂದರೆ ಇಲ್ಲಿ ಕಂಡೀಷನ್ಡ್ ಬಿಹೇವಿಯರ್ ಇರುತ್ತೆ. ಏನಿರುತ್ತೆ? ಕಂಡೀಷನ್ಡ್ ಬಿಹೇವಿಯರ್ ಇರುತ್ತೆ. ಅದರಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಸೊ ಈ ಥಿಯರಿ ಒಳಗೆ ಈವನ್ Pavlov. So even Pavlov suggested a one learning theory. ಅವರು ಒಂದು ಎಕ್ಸ್ಪಿರಿಮೆಂಟನ್ನು ಕಂಡಕ್ಟ್ ಮಾಡಿ ಆ ಎಕ್ಸ್ಪಿರಿಮೆಂಟನ್ನು ಲರ್ನಿಂಗಿಗೆ ಅಪ್ಲೈ ಮಾಡಿ ಹೇಳಿದ್ರು. ಅದಕ್ಕೆ ನಾವೇಂತ ಕರಿತೀವಿ? ಪೌಲೋವಿಯನ್ ಮಾಡೆಲ್. ಪೌಲೋವಿಯನ್ ಮಾಡೆಲ್ ಅಥವಾ ಪೌಲೋವಿಯನ್ ಥಿಯರಿ ಅಂತ ಕರಿತೀವಿ. ಪೌಲೋವಿಯನ್ ಥಿಯರಿ. ಸೊ ಇಲ್ಲಿ ಪೌಲೋವಿಯನ್ ಥಿಯರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಂಡಕ್ಟೆಡ್ ಏನದು ಎಕ್ಸ್ಪೆರಿಮೆಂಟ್. ಇಲ್ಲಿ ಏನಂದ್ರೆ ರೆಸ್ಪಾನ್ಸ್ ಏನದು ಸ್ಟಿಮ್ಯುಲೈ ಮತ್ತೆ ರೆಸ್ಪಾನ್ಸ್. ಸೊ ಒಂದು ಸ್ಟಿಮ್ಯುಲೈಗೆ ಒಂದು ರೆಸ್ಪಾನ್ಸ್ ಇರ್ತದೆ. SR ಥಿಯರಿ ಅಂತ ನಾವು ಹೇಳ್ತೀವಿ. ಸೊ SR ಥಿಯರಿ ಒಳಗೆ ಏನಿರುತ್ತೆ? ಸ್ಟಿಮ್ಯುಲೈ ಮತ್ತೆ ರೆಸ್ಪಾನ್ಸ್. ಫಾರ್ ಸರ್ಟನ್ ಸ್ಟಿಮ್ಯುಲೈ ದೇರ್ ಇಸ್ ಎ ಸರ್ಟನ್ ರೆಸ್ಪಾನ್ಸ್. ಅಥವಾ ಒಂದು ಆ್ಯಕ್ಷನ್ಗೆ ಒಂದು ರೆಸ್ಪಾನ್ಸ್ ಇರುತ್ತೆ, ಹೌದಲ್ವಾ? ಸೊ ನಿಮಗೆ ಏನಾದರೂ ಒಂದು ಇಫ್ ಯು ಹರ್ಡ್ ಎ ಹ್ಯೂಜ್ ಸೌಂಡ್, ಅವಾಗ ನೀವೇನು ಮಾಡ್ತೀರಿ? ಯು ವಿಲ್ ಏನಂದ್ರೆ ಜೋರಾಗಿ ಕೂಗ್ತೀರಿ. ಯು ಆರ್ ಗೋಯಿಂಗ್, ದಟ್ ಮೀನ್ಸ್ ಸೊ ಒನ್ಸ್ ಯು ಹರ್ಡ್ ದ ಸೌಂಡ್, ಹೌದಲ್ಲ, ಯು ಆರ್ ಗೋಯಿಂಗ್ ಟು ಸ್ಕ್ರೀಮ್. ಏನು ಮಾಡ್ತೀರಿ? ಜೋರಾಗಿ ಕಿರಿಸ್ತೀರಿ. ಅದು ಏನಂದರೆ ಆಬ್ಜೆಕ್ಟು ಮತ್ತು ರೆಸ್ಪಾನ್ಸ್, ಅಥವಾ ನಾವೇನಂತ ಕರಿತೀವಿ? ಸ್ಟಿಮ್ಯುಲೈ ಮತ್ತು ರೆಸ್ಪಾನ್ಸ್. ಈ ಎರಡನ್ನ ಇಟ್ಕೊಂಡು ಪೌಲೋವು ಈ ಕಂಡಕ್ಟೆಡ್ ಒನ್ ರಿಸರ್ಚ್ ಆರ್ ಒನ್ ಎಕ್ಸ್ಪೆರಿಮೆಂಟ್. ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಅಂತೇಳಿ ಕರಿತೀವಿ. ಏನಂದರೆ ಈ ಕಂಡಕ್ಟೆಡ್ ಒನ್ ಎಕ್ಸ್ಪೆರಿಮೆಂಟ್ ಆನ್ ಡಾಗ್. ಸೊ ತುಂಬ ಜನಕ್ಕೆ ಇದು ಗೊತ್ತಿರ್ತದೆ. ಸೊ ತುಂಬ ಜನ ಯು ಹರ್ಡ್ ಅಬೌಟ್ ದಟ್. ಇಲ್ಲಿ ತನಕ ಭಾಳ ಮಾರ್ಕೆಟಿಂಗ್ ಸಬ್ಜೆಕ್ಟಲ್ಲೂ ಕೂಡ ಬಂದಿರುತ್ತೆ ಇದು. ಸೊ ಇದನ್ನು ನಾವೇನಂತ ಕರಿತೀವಿ? ಡಾಗ್ ಎಕ್ಸ್ಪೆರಿಮೆಂಟ್ ಅಂತೇಳಿ ಕರಿತೀವಿ. ವಾಟ್ ಹಿ ಡನ್? ಸೊ ಇನ್ ಎ ಒನ್ ಪ್ಲೇಸ್, ಓಕೆ, ಸೊ ಈ ಪುಟ್ ಎ ಡಾಗ್ and he used to provide a meat to the dog once the bell rings. That means after ringing the bell he will provide a meat to the dog. ಅಂದರೆ ಒಂದು ಸಾರಿ ಬೆಲ್ಲನ್ನು ರಿಂಗ್ ಮಾಡಿ ಆದಮೇಲೆ ಮೀಟನ್ನು ಅದಕ್ಕೆ ಡಾಗಿಗೆ ಸಪ್ಲೈ ಮಾಡ್ತಾ ಇದ್ದ. ದಿಸ್ ಡನ್ ಫಾರ್ ಸೋ ಮೆನಿ ಇಯರ್ಸ್. ಸೊ ತುಂಬ ವರ್ಷಗಳ ಕಾಲ ಇದನ್ನು ಏನು ಮಾಡ್ತಾ ಇದ್ರು ಅವರು? ಬೆಲ್ಲನ್ನು ರಿಂಗ್ ಮಾಡಿದ ಮೇಲೆ ಮೀಟನ್ನು ಆ ಡಾಗಿಗೆ ಪ್ರೊವೈಡ್ ಮಾಡೋದು. ಸೊ ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಕಂಟಿನ್ಯೂಡ್ ಫಾರ್ ಇಯರ್ಸ್ ಟುಗೆದರ್. ಅದಾದಮೇಲೆ ಏನಾಯ್ತು? ಈ ಅಬ್ಸರ್ವ್ಡ್ ದಟ್ ಏನು ಅಂತೇಳಿದ್ರೆ, ಇಫ್ ದ ಬೆಲ್ ರಿಂಗ್ಸ್ ದ ಡಾಗ್ ಈಸ್ ಸ್ಟಾರ್ಟೆಡ್ ಸಾಲಿವೇಟಿಂಗ್. ಇಫ್ ದ ಬೆಲ್ ರಿಂಗ್ಸ್ ಈವನ್ ದೋ he is not provided the meat. So once the bell rings, even though he is not provided the meals, but still the dog is started salivating. Andre there is a condition. ಅದಕ್ಕೆ ನಾವೇನಂತ ಕರಿತೀವಿ? ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರಿತೀವಿ. ಇದು ಡಾಗು ಹೌ ಇಟ್ ಈಸ್ ಫಿಕ್ಸ್, ಅದು ಹೆಂಗೆ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ರೆ, ಬೆಲ್ ರಿಂಗ್ ಆದರೆ ನಮಗೆ ಮೀಟ್ ಕೊಡ್ತಾರೆ ಅಂತ. ಸೊ ಬೆಲ್ ರಿಂಗ್ ಆದರೆ ನಮಗೆ ಮೀಟ್ ಕೊಡ್ತಾರೆ ಅಂತೇಳಿ ಅದು ಕನ್ಸಿಡರ್ ಮಾಡಿ. ಹಂಗಾಗಿ ಸೊ ಇಲ್ಲಿ ರಿಂಗಿಂಗ್ ಆಫ್ ಬೆಲ್ ಅನ್ನೋದೇನಾಗಿರುತ್ತೆ? ಸೊ ರಿಂಗಿಂಗ್ ಆಫ್ ಬೆಲ್ ಸ್ಟಿಮ್ಯುಲೈ ಅಥವಾ ಆಬ್ಜೆಕ್ಟ್ ಆಯ್ತಾ. ರೆಸ್ಪಾನ್ಸ್ ಏನು? ಸಾಲ್ಯುವೇಷನ್ ಆಫ್ ಡಾಗ್ ಅದರ ರೆಸ್ಪಾನ್ಸ್
ಆಗಿರುತ್ತೆ. ಇದು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಸೊ ಇದೇ ಥರ ನಾನು ನ್ಯೂಸ್ ಪೇಪರಲ್ಲಿ ಒಂದು ಸ್ಟೋರಿ ಓದಿದ್ದೆ. ಸೊ ಅದನ್ನು ವಿ ಕ್ಯಾನ್ ಲಿಂಕ್ ಟು ದಿಸ್ ಥಿಯರಿ. ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿಗೆ ಆ ಸ್ಟೋರಿನ ನಾವು ಲಿಂಕ್ ಮಾಡ್ಬೋದು. ಏನು ಅಂತ ಹೇಳಿದ್ರೆ, ಒಂದ್ಸರಿ ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡನ್ನು ಮೀಟ್ ಆಗೋದಕ್ಕೆ ಅಂತೇಳಿ ಹೋದಂತೆ. ಮೀಟ್ ಆಗೋದಕ್ಕೆ ಅಂತ ಹೋದಾಗ ಅಲ್ಲಿ ಹೊರಗಡೆ ಕೂತ್ಕೊಂಡು ಅವರಿಬ್ಬರು ಫ್ರೆಂಡ್ಸು ಮಾತಾಡ್ತಾ ಇದ್ರು. ಇವನು ಅಬ್ಸರ್ವ್ ಮಾಡಿದಂತೆ ಮನೆ ಮುಂದೆ ಒಂದಿಷ್ಟು ಜಾಗ ಇತ್ತಂತೆ. ಒಂದಿಷ್ಟು ಗ್ರೂಪ್ ಆಫ್ ಬರ್ಡ್ಸ್ ದೇ ಯೂಸ್ ಟು ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ದೇ